ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಈ ತಿಂಗಳಿಂದ ಸ್ವಲ್ಪ ಗೃಹ ಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಯಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳು ಆಗ್ತಾ ಇದೆ. ಯಾಕಂದ್ರೆ ಮತ್ತೊಮ್ಮೆ ಪರಿಷ್ಕರಣೆಗೆ ಒಳಗಾಗ್ತಾ ಇದ್ದಾರೆ. ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ಸ್ ಮಾಡ್ಲಿಕ್ಕೆ ಒಳಗಾಗ್ತಾ ಇದ್ದಾರೆ. ಎಲ್ಲಾ ವಿಚಾರವಾಗೂ ಹೊಸ ಸಿಎಂ ಬರ್ತಾ ಇದ್ದಂಗೆನೆ ಇದರ ಒಂದು ವಿಚಾರನ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ನಿಮ್ಗೆ ಬರೋದು ಸ್ವಲ್ಪ ತಡ ಆಗುತ್ತೆ. ಗೃಹ ಜ್ಯೋತಿ ಬಗ್ಗೆನೂ ಒಂದು ಇನ್ಫಾರ್ಮೇಶನ್ ಬಂದಿದೆ, ಅದ್ರ ಬಗ್ಗೆನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಗಳನ್ನ ಮಾಡ್ಕೊಬಿಡಿ. ಕರೆಕ್ಟ್ ಆಗಿ ಹೇಳೋ ವಿಚಾರನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಗೃಹಲಕ್ಷ್ಮಿ ಯೋಜನೆ ಇವಾಗ ಮಿಸ್ಯೂಸ್ ಆಗ್ತಾ ಇರುವಂತದ್ದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂತ. ಆಕ್ಚುಲಿ ಏನಾಗಿದೆ, ಹಾಸನಲ್ಲಿ ಕೂಡ 6,500 ಗೃಹಲಕ್ಷ್ಮಿಯರನ್ನ ಇವಾಗ ಲಿಸ್ಟ್ ಇಂದ ತೆಗೆದು ಹಾಕಿದ್ದಾರೆ. ಸೊ ಇದು ಪ್ರತಿ ತಿಂಗಳು ಪ್ರತಿ ಒಂದು ಜಿಲ್ಲೆಯಲ್ಲೂ ಬಹಳಷ್ಟು ಮಹಿಳೆಯರನ್ನ ಈ ಒಂದು ಏನು ಗೃಹಲಕ್ಷ್ಮಿ ಇದರಿಂದ ಯೋಜನೆಯಿಂದ ಕಿತ್ತಾಕ್ತಾ ಇದಾರೆ. ಯಾಕಂದ್ರೆ ಒಂದು GSTP ಅವರು ಊರ್ ಕಟ್ಟಿಲ್ಲ ಅಂದ್ರೆ ಅವ್ರ ಹಸ್ಬೆಂಡ್ ಮಕ್ಳು ಕಟ್ಟಿದ್ರು ಅದೂ ಇನ್ವಾಲ್ವ್ಡೇನೆ. ಸೊ ಏನಾಗುತ್ತೆ, ಇದೆಲ್ಲ ವಿಚಾರಗಳು ಆಚೆ ಬಂದಾಗ ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ಅಂಡ್ ಇದೇನಾಗುತ್ತೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾರ್ಗು ಪ್ರಯೋಜನ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಊಹಾಪೋಹಗಳು ಬಂತು, ಏನು ಹೊಸ ಸಿಎಂ ಬರ್ತಾ ಇದಾರೆ, ಗೃಹಲಕ್ಷ್ಮಿ ಯೋಜನೆ ಜಾಸ್ತಿ ಮಾಡ್ತಾರೆ ಅಂತ, 5,000 ರೂಪಾಯಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟ್ ಆಗಿ ನಾನ್ ಸೆನ್ಸ್ ಇದೆ. ಅದೇ ವಿಚಾರಗಳನ್ನ ಸ್ವತಃ ಮಿನಿಸ್ಟರ್ ಕುತ್ಕೊಂಡು ಹೇಳಿಲ್ಲ. ಇದರ ಬದಲಾಗಿ ಏನಿಂದ ಮಾತಾಡಿದ್ದಾರೆ ಅಂದ್ರೆ, ಮತ್ತೊಮ್ಮೆ ನಾವು ಪರಿಷ್ಕರಣೆನ ಮಾಡೋದಕ್ಕೆ ಶುರು ಮಾಡ್ತಾ ಇದೀವಿ, ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಫ್ಕೋರ್ಸ್ ಈಗ GST ಅಂಡರ್ ಯಾರು ಬರ್ತಾ ಇದ್ದಾರೆ ಅಥವಾ ಹೇಳಿರೋದಕ್ಕಿಂತ ಇವಾಗ BPL ರೇಷನ್ ಕಾರ್ಡ್ ಒಂದು ಏನು ಕ್ರೈಟೀರಿಯಾ ಇರುತ್ತೆ ಅದಕ್ಕಿಂತ ಮೇಲ್ಪಟ್ಟಿರೋರು ಯಾರು ಯೂಸ್ ಮಾಡ್ತಾ ಇದ್ದಾರೆ, ಇಂಥವ್ರಿಗೆಲ್ಲ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತಾರೆ. ಇದನ್ನ ಬಿಟ್ಟು ಇನ್ನೊಂದು ವಿಚಾರದ ಬಗ್ಗೆ ನಾವು ಗಮನ ಹರಿಸಿದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಗೃಹ ಜ್ಯೋತಿ ಬಗ್ಗೆ ಹೇಳ್ತೀನಿ ನಾನು. ಗೃಹ ಜ್ಯೋತಿ ಯೋಜನೆ ನಿಮ್ಗೆ ಗೊತ್ತು, 200 ಯೂನಿಟ್ಸ್ ಮೇಲೆ ಏನಾದ್ರೂ ಬಂತು ಬಿಲ್ಲು ಅಂದ್ರೆ ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಬಿಲೋ 200 ಯೂನಿಟ್ಸ್ ಇದ್ರೆ ಝೀರೋ ಬಿಲ್ ಅಂತ ಅಂತಾರೆ, ಬಟ್ ಆದ್ರೂ ನಾವು ಕೈಯಲ್ಲಿ ಕಟ್ಲೇಬೇಕು. ಯಾಕಂದ್ರೆ ನೀವು ಯೂನಿಟ್ಸ್ ಯೂಸ್ ಮಾಡ್ತೀರಿ, ಒಂದು ಮನೆಗೆ 1 ಕಿಲೋವ್ಯಾಟ್ ಕೊಟ್ಟಿರ್ತಾರೆ, ನಾವು ಅದನ್ನ 2 ಕಿಲೋವ್ಯಾಟ್ ಯೂಸ್ ಮಾಡ್ತಾ ಇರ್ತೀವಿ. ಅದೇನಾಗುತ್ತೆ, ಹೆಚ್ಚು ಕಮ್ಮಿ 200 ರೂಪಾಯಿ 300 ರೂಪಾಯಿ ತನಕನೂ ಕೆಲವ್ರಿಗೆ ಬಿಲ್ ಬರುತ್ತೆ. ನಮ್ಗೆ ಸ್ವತಃ 200-300 ರೂಪಾಯಿ ತನಕ ಬಿಲ್ ಬರುತ್ತೆ, ಒಂದೊಂದ್ಸತಿ 50 ರೂಪಾಯಿ ಬರುತ್ತೆ. ಇದನ್ನೆಲ್ಲ ನಾವು ಕೈ ಮೇಲೆ ಕಟ್ತಾ ಇದೀವಿ. ಏನ್ ಝೀರೋ ಅಂದ್ರೆ ಝೀರೋ ಬಿಲ್ ನಮಗೂ ಬರ್ತಾ ಇಲ್ಲ. ಯಾಕಂದ್ರೆ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾ ಮಾಡಿದ್ದಾರೆ ಕೂಡ, ಅದಕ್ಕಾಗಿ ನಾವು ಎಕ್ಸ್ಟ್ರಾ ದುಡ್ಡು ಕಟ್ತೀವಿ. ಬಟ್ ಏನಂದ್ರೆ 1,500-2,000 ಬರ್ತಾ ಇದೆ, ಇದು ಅಟ್ಲೀಸ್ಟ್ ಒಂದು 200-300 ರೂಪಾಯಿ ವರ್ಕೌಟ್ ಆಗ್ತಾ ಇದೆ. ಇದಕ್ಕೆ ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದೇ ಬಿಲ್ ಹೆಸರಲ್ಲಿ ಹಲವಾರು ಮೋಟರ್ಗಳನ್ನ ತಗೊಂಡಿದಾರಂತೆ, ಮೀಟರ್ಗಳನ್ನ ತಗೊಂಡಿದಾರಂತೆ. ಈ ಮೀಟರ್ ಆಕ್ಚುಲಿ ಒಬ್ಬರಿಗೆ ಒಂದು ಮೀಟರ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಬಿಲ್ಡಿಂಗ್ ಓನರ್ ಅವ್ರ ಹೆಸರಲ್ಲಿ ಮೀಟರ್ ಇರುತ್ತೆ, ಅದ್ರ ಮೇಲೆ ಟೆನೆಂಟ್ಗಳಿಗೆ ಎಷ್ಟು ಮೀಟರ್ ಬಳಕೆ ಮಾಡಿದೆ ಅಥವಾ ಮನೆ ಎಷ್ಟಿದೆ ಅನ್ನೋದ್ರ ಮೇಲೆ ಮೀಟರ್ನ ಹಾಕಿರ್ತಾರೆ. ಸೊ ಅದು ಲೆಕ್ಕ ಇರುತ್ತೆ, ಓನರ್ ಬಾಡಿಗೆ ಕೊಟ್ಟಿರೋ ಮನೆಯವರು ಇಷ್ಟು ಮೀಟರ್ಗಳಿದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲೇನಾಗಿದೆ, ಮನೆ ಓನರೇ 1 ಮೀಟರ್ ಬಿಟ್ಟು 10 ಮೀಟರ್ಗಳಿಗೆ ಒಂದು ನೇಮ್ನ ಕೊಟ್ಟು ಅವ್ರ ಹೆಸರಲ್ಲಿ ಒಂದು 10 ಮೀಟರ್ಗಳು ಇರುತ್ತೆ. ಇಲ್ಲೇನಾಗುತ್ತೆ, ಒಂದು ಹೊಡ್ತ ಮಾಡೋದು ಎಲ್ಲದಕ್ಕೂ ಹೊಡ್ತ ಬೀಳುತ್ತೆ. ಯಾಕಂದ್ರೆ ಟೆನೆಂಟ್ ಅವ್ರೇನು ಮಾಡಿರಲ್ಲ, ಓನರ್ ಮಾಡುವಂತ ಒಂದು ತೊಂದರೆಯಿಂದ ಟೆನೆಂಟ್ಗಳಿಗೂ ಅದು ತೊಂದರೆ ಆಗುತ್ತೆ. ಸೊ ಈ ಮೀಟರ್ ಹೆಸರುಗಳು ಒಂದಕ್ಕಿಂತ ಜಾಸ್ತಿ ಯಾರ ಹೆಸರಲ್ಲಿದೆ ಇಂಥವ್ರನ್ನ ಕಿತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಇದ್ರ ಜೊತೆಗೆ ಕೆಲವ್ರು ಏನ್ ಮಾಡಿರ್ತಾರೆ, ಮನೆ ಖಾಲಿ ಮಾಡ್ಬಿಟ್ಟು ಹೊಟ್ಟೋಗಿರ್ತಾರೆ, ಅಲ್ಲಿ ಯಾರು ಇರೋದಿಲ್ಲ, ಖಾಲಿ ಮನೆ ಇರುತ್ತೆ, ಆದ್ರೂ ಗೃಹ ಜ್ಯೋತಿ ಯೋಜನೆನ ಕ್ಯಾನ್ಸಲ್ ಮಾಡಿಸಿರೋದಿಲ್ಲ. ಮತ್ತೆ ಕೆಲವ್ರು ಏನು ಅಂದ್ರೆ ಕರ್ನಾಟಕದವ್ರೇ ಅಲ್ಲ, ಬೇರೆ ಜಾಗದಿಂದ ಬಂದು ಇಲ್ಲಿ ಇರ್ತಾರೆ. ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆನ ಕೊಡೋದು ಅಂತ ಹೇಳಿ. ಬೇರೆಯವರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅಂತ ಒಂದು ವಿಷಯ ಬಂದ ನಂತರ ಎಲ್ಲಾನು ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತ ಒಂದು ಪ್ರೋಸೆಸ್ ಅಲ್ಲಿ ಎಲ್ಲರೂ ಇರುವಂತದ್ದು. ಸೊ ಇದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ಒಬ್ರಿಗಿಬ್ರಿಗಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇರೋ ಕಾರಣ ಈಗ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಇವಾಗ ಗೃಹ ಜ್ಯೋತಿ ಯೋಜನೆ ಸುಮಾರು ಗೃಹ ಲಕ್ಷ್ಮಿಗಿಂತ ಫಲಾನುಭವಿಗಳು ಗೃಹ ಜ್ಯೋತಿಗೆ ಜಾಸ್ತಿ ಇದ್ದಾರೆ. ಯಾಕಂದ್ರೆ ಉಚಿತ ಕರೆಂಟು. ಆಮೇಲೆ ಕಮರ್ಷಿಯಲ್ ಯೂಸ್ ಅವರು ಏನ್ ಮಾಡ್ತಾ ಇದಾರೆ, ಬಿಲೋ 200 ಯೂನಿಟ್ಸ್ ಅಂತ ಅನ್ಬಿಟ್ಟು ಸ್ಕ್ಯಾಮ್ ಮಾಡ್ಬಿಟ್ಟು ಅದನ್ನು ಬಿಲ್ ಬರ್ದಿರೋ ಹಾಗೆ ಮಾಡ್ತಾ ಇದ್ದಾರೆ. ಈ ತರ ಹಲವಾರು ವಿಚಾರಗಳನ್ನ ಗವರ್ಮೆಂಟ್ ಇವಾಗ ಕಂಡಿಡಿದು ಅದಕ್ಕೆ ಒಂದು ಸೊಲ್ಯೂಷನ್ ತರಬೇಕು ಅಂತ ಹೇಳಿ ಹೊಸ ಮಿನಿಸ್ಟರ್ ಕೂಡ ಇದನ್ನ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿರೋ ಕಾರಣ ಗೃಹ ಜ್ಯೋತಿ ಗೃಹಲಕ್ಷ್ಮಿಗೆ ಹೊಡ್ತಾ ಬೀಳುತ್ತೆ. ಅಂಡ್ ನಾನು ಇವಾಗ ಗೃಹಲಕ್ಷ್ಮಿ ಹಣ ಯಾಕೆ ಬರೋದಿಲ್ಲ, ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 31ನೇ ಕಂತಿನ ಹಣ ಅಂದ್ರೆ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ಗೆ ಎಲ್ಲಾನು ಒಳಗಡೆ ಹೋಗ್ತಾ ಇರೋದ್ರಿಂದ ನಿಮಗೆ ತಡ ಆಗುತ್ತೆ. ಯಾಕಂದ್ರೆ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದ್ರಲ್ಲಿ ಮತ್ತೊಂದಷ್ಟು ಜನನ ಕಿತ್ತ ಹಾಕಿ ಅದಾದ್ಮೇಲೆ ಉಳಿದಿರೋರಿಗೆ ಹಣ ಕೊಡ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಎರಡೂನು ತೊಂದರೆ ಆಗುತ್ತೆ. ಗೃಹ ಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಸುಮಾರು ಬಹುಶಃ ನಿಮ್ಗೆ 2 ತಿಂಗಳ ಕಾಲ ಬರೋದು ಡೌಟ್ ಇದೆ. ಸೆಂಟ್ರಲ್ ಏನಾದ್ರೂ ವಿಪಕ್ಷದವ್ರು ಆಡ್ಕೊಂಡ್ರು ಇನ್ನೊಬ್ರು ಆಡ್ಕೊಂಡ್ರು ಅಂತ ಕೊಟ್ರೆ ನಿಮ್ ಲಕ್ಕೋ, ಇಲ್ಲ ಅಂದ್ರೆ ಸದ್ಯಕ್ಕೆ ಗೃಹ ಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣನ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಬರೋದಿಲ್ಲ. 29-30 ಕ್ಲಿಯರ್ ಆಗುತ್ತೆ, 31ರಿಂದ ಸ್ವಲ್ಪ ತಡ ಆಗುತ್ತೆ.
ಎಷ್ಟು ದಿನ ಬೇಕಾದ್ರೂ ಆಗ್ಬೋದು ಅಥವಾ ಎಷ್ಟು ತಿಂಗಳು ಬೇಕಾದ್ರೂ ಆಗ್ಬೋದು, ಗ್ಯಾರಂಟಿ ಇಲ್ಲ. ಸೊ ಗೃಹ ಜ್ಯೋತಿ ಮೇಲೂ ಹೊಡ್ತಾ ಬೀಳುತ್ತೆ, ಗೃಹಲಕ್ಷ್ಮಿ ಮೇಲೂ ಹೊಡ್ತಾ ಬೀಳುತ್ತೆ. BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ, ಹೊಸ ರೇಷನ್ ಕಾರ್ಡ್ಗೆ ಸದ್ಯಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿಲ್ಲ. ಸೊ ನೋಡೋಣ, ಎಲ್ಲ ಪರಿಷ್ಕರಣೆ ಮಾಡಿ ಒಂದು ವೆರಿಫಿಕೇಶನ್ಸ್ ಮಾಡಿ. ಹೌದು, ಗೌರ್ಮೆಂಟ್ ಒಂದ್ ಕಡೆಯಿಂದ ನೋಡಿದ್ರೆ, ಒಂದ್ ಕಡೆಯಿಂದ ಎಸ್ ಇಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಬಿಲ್ ಕಟ್ತಾ ಇರ್ತಾರೆ, ಮಹಿಳೆಯರಿಗೆ ಒಂದಷ್ಟು ಕೋಟಿ ಕೊಡ್ತಾ ಇರ್ತಾರೆ, ಅನ್ನೆಸೆಸರಿ ಈಗ ಸತ್ತೋರ ಖಾತೆಗೆ ಹೋಗ್ತಾ ಇರುತ್ತೆ. ಈ ರೀತಿ ಒಂದಷ್ಟು ತಡೆ ಹಿಡಿದ್ರೆ ಓಕೆ, ಬಟ್ ಈ ರೂಲ್ಸ್ ನ ಮೊದಲೇ ಮಾಡ್ಬಿಟ್ಟಿದ್ರೆ ಯಾರಿಗೂ ತೊಂದರೆ ಆಗ್ತಿರಲ್ಲ. ಸೆಂಟ್ರಿಗೆ ಒಂದು ರೂಲ್ಸ್ ತಂದಿದ್ದಾರೆ, ಇನ್ನು 2 ವರ್ಷ ಇದೆ, 2 ವರ್ಷನೂ ಇಲ್ಲ ಬಿಡಿ, ಆಲ್ಮೋಸ್ಟ್ ಈ ಆಗಸ್ಟ್ ಬಂದ್ರೆ ಆಲ್ಮೋಸ್ಟ್ 4 ವರ್ಷ ಆಗೇ ಹೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಇನ್ನು 1.5 ವರ್ಷ ಅಂತ ಲೆಕ್ಕ ಇಟ್ಕೊಂಡ್ರು ಈ 1.5 ವರ್ಷದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದಾರೆ. ಒಳ್ಳೇದಾದ್ರೆ ಓಕೆ, ಇಲ್ಲ ಅಂತಂದ್ರೆ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಇದೆ. ಇವಾಗ ಹೊಸ ಮಿನಿಸ್ಟರ್ ಒಂದಷ್ಟು ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ. ನೋಡೋಣ, ಏನಾದ್ರೂ ಬದಲಾವಣೆಗಳು ಆದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.